ನೀನು ಬಾ, ನಾವು ಹೋಗೋಣ ಬಾ ನೀನು. ಸುಮ್ಮನೆ ಇದ್ದಷ್ಟು ತಲೆನೋವು ಜಾಸ್ತಿ. ಕಳ್ಳ ಅದು ಇದು ಅಂತ ಮಾತಾಡ್ತಾರಲ್ಲ, ಸುಮ್ಮನೆ ಏನು ಬೇಡ, ನಡಿ ಹೋಗೋಣ ನಡಿ. ಅದೆಲ್ಲ ಆಮೇಲೆ ಮಾತಾಡೋಣ, ಇವಾಗ ಏನು ಬೇಡ, ಸದ್ಯ ಬಾ. ಸ್ವಲ್ಪ ಇದೆಲ್ಲ ಇವರು ತಣ್ಣಗಾಗಲಿ, ಸ್ವಲ್ಪ ಬೆಂಗಳೂರಾಗ ನನಗೂ ಸ್ವಲ್ಪ ಇನ್ನೂ ಸ್ವಲ್ಪ ಕೆಲಸ ಐತಲ್ಲ, ಅದು ಕ್ಲಿಯರ್ ಮಾಡ್ಕೊಂಡು ನೋಡೋಣ ಬಾ. ನಿನ್ನ ಹತ್ರ ನಾನು ಮಾತಾಡ್ತೀನಿ. ಲೇ ಮಗಳೇ, ಯಾಕ್ಲೆ ಹಿಂಗೆ ಮಾಡಿ ಹೊಟ್ಟೆ ಉರಿಸ್ತೀಯ ನನಗೆ? ಹೊಟ್ಟೆ ಉರ್ಸಕ್ಕೆ ಅಂತ ನೀನೇ ಹುಟ್ಟಿದೀಯನ್ಲೇ ನೀನು? ಹೋದ್ರೆ ಹೋಗ್ಲಿ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೇ ಪದ್ದಿ. ನೀನು ಶಾನೆ ಮಾತಾಡಕ್ಕೆ ಹೋಗ್ಬೇಡ. ಯಾರು ತಪ್ಪು ಮಾಡಿದ್ರು ಇದೇ ನೆನೆಯ ಗತಿ ಅವ್ರಿಗೆ. ಒಯ್ತಾ ಇರು ಸುಮ್ಕೆ ನೆನೆಯ. ಹೋಗ್ಲಿ ಬಿಡಮ್ಮ, ಎಲ್ಲಿಗೆ ಹೋಯ್ತಾಳೆ? ಬೊತ್ತಾಳು ವಾಪಸ್ಸು. ಏನು ಸಿಂಗಾಪುರಕ್ಕೆ ಹೋಯ್ತಿಲ್ವಲ್ಲ, ಬೊತ್ತಾಳು ಬಿಡು. ಅಯ್ಯಯ್ಯಯ್ಯ, ಯಾರಿಂದನೂ ನನಗೆ ನೆಮ್ಮದಿ ಇಲ್ಲ. ಈ ಮಗಳು ನಾನು ಮಾಡಿದ ಮಾತು ಹೊಸಿನೂ ಕೇಳಕ್ಕಿಲ್ಲ. ಮನ್ಯಾಳಿ ಅಜ್ಜಿ, ಒಲ್ಲೊಲ್ಲೇ ಬಂಗಾರಿ, ಬಾರ್ಲಾ ಬಾರ್ಲಾ. ನೋಡೆ, ಇವನ್ಗಿನ್ನವೇ ನಿಂಗೆ ಅಳಿಯ ಬೇಕೇನೆ? ನೋಡು ಎಷ್ಟು ಮಾನ ಮುರುವಾದಿನಾಗೆ ಇವ್ನು ಅವನೇ ಅಂತ ಹೇಳ್ಬಿಟ್ಟು ಇವನ್ಗಿನ್ನವೇ ಇನ್ನೇನಾದ್ರೂ ಬೇಕೇನೆ ನಿನಗೆ ಪದ್ದಿ? ಎಷ್ಟು ಹೇಳಿದ್ರು ನಿನ್ಗೆ ಅಷ್ಟೇ ನೀನಿಯ? ನಿನಗಂತೂ ಮಾನ ಮುರುವಾದಿ ಅನ್ನೋದು ಏನೂ ಇಲ್ಲ. ಆ ಚೀನಾ ಅಂತ ಕುಂತಿದ್ದೆ. ಇವಾಗ ನೋಡೆ, ಮುರುವಾದಿನಾಗೆ ಇವನೇ ನಿನ್ನ ಮಗಳು ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ನೆಮ್ಮದಿಯಾಗಾದ್ರೂ ಇತ್ತಾಳೆ. ನಾನು ಹೇಳಿದ ಮಾತು ಸಿ ಕೇಳಿಸ್ಕ. ಹ್ಞೂ ಅಮ್ಮ, ಅಜ್ಜಿ ಹೇಳ್ತೀರ ನಿಜ ನೆನೆಯ. ಅಕ್ಕಂಗೆ ಇವ್ ಮಾವನೇನಿಯ ಸರಿಯಾದ ಜೋಡಿ. ಸುಮ್ಮನೆನಿಯ ಇವ್ರಿಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಡಮ್ಮ ಸುಮ್ಮನೆ. ನೀನೆಲ್ಲ ಹಂಗು ಹಿಂಗು, ನೀನು ಯಾರಿಗೆ ಹೇಳಿದ್ರೆ ಅವ್ರಿಗೆ ಪೈನಲ್ಲು ಅಂತ ಹೇಳ್ಬಿಟ್ಟು ಅಕ್ಕಯ್ಯ ಹೇಳೈತಾನೆ, ಇದೇನೇನಿಯ ಪೈನಲ್ಲು ಅಂತ ಅನ್ಕೋಬಿಡು ಅಷ್ಟೇನೇನೆ. ಅಜ್ಜಿ ಅಜ್ಜಿ, ನನಗೆ ಅಂಕಲ್ಲು ತಿನ್ನಕ್ಕೆಲ್ಲ ಎಷ್ಟೊಂದು ಕೊಡಿಸ್ತು ಗೊತ್ತಾ ಅಜ್ಜಿ? ನೀನು ಏನು ಬೇಕಾದ್ರೂ ತಿನ್ನು ಅಂತ ಹೇಳ್ತು ಕಣಜ್ಜಿ. ಅಂಕಲ್ಲು ತುಂಬಾ ಒಳ್ಳೇದು. ಹೇಳಿ ಹೇಳಿ ಹೇಳಿ, ಇನ್ನು ಮುಂದಕ್ಕೆ ಹೇಳ ಹಂಗೇನೇನಿಯ? ಹೌದೇನಪ್ಪ? ಹ್ಞೂ ಅಜ್ಜಿ, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಏನೇ ಆದ್ರೂ ತಿನ್ನು ಅಂತ ಹೇಳ್ಬಿಟ್ಟು ಅಂಕಲ್ ನನ್ಗೆ ಅಂಗಡಿನಲ್ಲಿ ಕೂರಿಸ್ಬಿಟ್ಟು ಹೋಗಿತ್ತು. ಎಷ್ಟೊಂದೆಲ್ಲ ತಿಂದೆ ಗೊತ್ತಾ? ಅಂಕಲ್ ಅಂತೂ ತುಂಬಾ ಒಳ್ಳೆಯವರು. ಕೇಳಿಸ್ಕೊಂಡೇನೆ, ಆ ಚಿಕ್ಕ ಮಗ ಸಮೇತನೂ ಹೇಳ್ತಾ ಇರೋದು ಕೇಳಿಸ್ಕೊಂಡ? ಎಷ್ಟು ಒಳ್ಳೆಯವನು ಅಂತ ಹೇಳ್ಬಿಟ್ಟು. ಇದಕ್ಕಿನ್ನೂ ಇನ್ನೇನಾದ್ರೂ ಬೇಕೇನೆ ನಿನಗೆ? ಶಾನೆ ಜಂಬ ಪಟ್ಕೊಂಡು ಹಂಗಿರ್ಬೇಕು ಹಿಂಗಿರ್ಬೇಕು ನನ್ನ ಅಳಿಯ ಅಂತ ಕುಂತ್ಕೋಬೇಡ. ಅಚ್ಚಿ ಇನ್ನದನು ಆವು ಪಾವು ತಿನ್ನ ನನ್ನ ಮಗುಗಿನ್ನೂ ನನ್ನ ಮೊಮ್ಮಗ ಎಷ್ಟು ಒಳ್ಳೆಯನು ಅಂತ ಹೇಳ್ಬಿಟ್ಟು ಒಂದು ಕಿತ ಯೋಚನೆ ಮಾಡು. ನಿನಗೆ ಇನ್ನೂ ಎಷ್ಟು ಜನ ಬಂದ್ಬಿಟ್ಟು ನಿನಗೆ ಹೇಳ್ಬೇಕು, ನನಗಂತೂ ಗೊತ್ತಿಲ್ಲ. ನೋಡಪ್ಪ, ಇಷ್ಟು ದಿನ ನಾನು ಅನ್ಕೋತಾ ಇದ್ದೆ, ಯಾರು ಕೊಟ್ಬಿಟ್ಟು ಮದುವೆ ಮಾಡನಿ ನನ್ನ ಮಗಳನ್ನ, ವಯಸ್ಸು ಬೇರೆ ಆಯ್ತೈತೆ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಕಣಪ್ಪ, ನಿನ್ಗಿನ್ನೂ ಒಳ್ಳೆಯಬೇಕಾ ನನಗೆ? ಆ ಚೀನದನು ಅವನು ಇವನು ಎಲ್ಲನೂ ಸಾಕು ಸವಾಸ. ನೋಡ್ದ, ಅಡುಗೆ ಮನೆಯಾಗೋ ಎಲ್ಲೋ ನಮ್ಮ ಅತ್ತೆ ಮಡಗಿದ್ಲಂತೆ. ವಾಲೆಯ ಏನೋ ಮಡಗಿದ್ರೆ ಎತ್ಕೊಂಡು ಹೋಗ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ಅತ್ತೆ ನಿನಗೆ ಹೇಳ್ತಾಯ್ತೆ. ವಾಲೆ ಎತ್ಕೊಂಡು ಹೋಗ್ಬಿಟ್ಟವನೆ ಹಂಗೆ ಹಿಂಗೆ ಅಂತ. ಬ್ಯಾರನ್ನ ಪರದೇಸಿಗಳನ್ನ ನಂಬಕ್ ನಾವು ತಯಾರಿಲ್ಲ ಕಣಪ್ಪ. ಏನು ಆಗಿದ್ದಾಯ್ತು. ಇಷ್ಟೆಲ್ಲ ಆದ್ರೂ ನನ್ನ ಮಗಳು ಪಿರುತಿ ಮಾಡೋಳೆ ಅಂತ ಗೊತ್ತಿದ್ರು ನಾನು ಮದುವೆ ಮಾಡ್ಕೊತೀನಿ, ನಾನು ಮದುವೆ ಮಾಡ್ಕೊಳಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ ಆಯ್ತು ಕಣಪ್ಪ. ನನಗಂತೂ ಇದ್ರಿಗೆ ಸಂಪೂರ್ಣವಾದ ಒಪ್ಪಿಗೆ ಐತೆ ಕಣಪ್ಪ. ಆರಾಮಾಗಿ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಸಂಸಾರ ಮಾಡು. ನನ್ನ ಮಗಳೇ ಹೇಳೋಳಲ್ಲ, ನೀನು ಯಾರು ಪೈನಲ್ಲಾಗಿ ಹೇಳಿದ್ರೆ ಅವ್ರ ಹತ್ರ ನೀನು ತಾಳಿ ಕಟ್ಟಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಈಗಂತೂ ಪೈನಲ್ಲಾಗೆ ಹೇಳ್ತಾ ಇವನಿ. ನೀನೇನು ನಳಿಯ ಕಣಪ್ಪ. ಅಯ್ಯೋ ಅತ್ತೆ, ತುಂಬಾ ಥ್ಯಾಂಕ್ಸ್ ಅತ್ತೆ. ಇನ್ನೊಂದು ಕಿತ ಮನೆಯಲ್ಲಿ ನನ್ನ ಮಗ ಬಂದ ತಕ್ಷಣ ಏನಾರ ಬಿಟ್ಕೋಬೇಕಂತ ಕಣ್ಪದ್ದಿ ನಿನಗೆ. ಕೈ ಕಾಲು ಎರಡನೇ ಮುರಿದ್ಬಿಟ್ಟು ಚರ್ಮ ಮುರಿದಾಕ್ಬಿಡ್ತೀನಿ ನನ್ನ ಮಗೊಂದು, ನನ್ನ ಲೋಪರ ನನ್ನ ಮಗೊಂದು. ನಾನು ಎಷ್ಟು ಇಷ್ಟಪಟ್ಬಿಟ್ಟು ಪ್ರೀತಿಯಿಂದ ಇಕ್ಕೊಂಡಿರ ಅಂತ ಆಲಯ ಕತ್ಕೊಂಡು ಹೋಗ್ಬಿಟ್ಟು ಮಾರಾಕ್ಬಿಟ್ಟು ಬಂದವನಲ್ಲ, ಅವನು ಬಾಳಗ್ ಬೆಂಕಿ ಹಾಕ, ಅವನು ಬರಬಾರ್ದು ಬರ ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ, ನೆಗದ್ ಬಿದ್ದು ನೆಳ್ಳಿಕೈಯಾಗ ಹೋಗ. ನನ್ನ ಮಗ ಏನು ಉದ್ದಾರ ಆಯ್ತಾನ? ಅದಕ್ಕೆ ಕಂಡೋರ್ನ ಯಾರನ್ನೂ ಮನೆಗೆ ಬಿಟ್ಕೋಬಾರ್ದು ಅಂತ ಹೇಳೋದು. ಈಗನ ಗೊತ್ತಾಯ್ತಲ್ಲ, ಬುಟ್ಟಾಕು ಸುಮ್ಕೆ ನೀನಿಯ ಬುಟ್ಟಾಕ್ಬಿಟ್ಟು ನೋಡು ನನ್ನ ಮೊಮ್ಮಗ ಎಂತ ಗುಣವಂತ ಅಂತ ಹೇಳ್ಬಿಟ್ಟು. ಇನ್ನು ಮೇಲೆ ಇವನ ಜೊತೆ ನೀನಿಯ ಯಾಗೋ ನಿನ್ನ ಮಗಳು ಹೊಂದ್ಕೊಂಡು ಬಾಳ್ಕೊಂಡು ಹೋಗಂಗೆ ನೀನೇ ಹೊಸಿ ಬುದ್ಧಿ ಹೇಳ್ಬೇಕು. ಅದೇನು ಕಣ್ಣೀರಾಕಿ ಹೇಳ್ತೀಯೋ ಗೋಳಾಡ್ಕೊಂಡು ಹೇಳ್ತೀಯೋ ಅದೆಲ್ಲ ನನಗಂತೂ ಗೊತ್ತಿಲ್ಲ. ಏನೋ ಒಂದು ಹೇಳ್ಬಿಟ್ಟು ಮದುವೆಗೆ ಎಲ್ಲನೂ ರೆಡಿ ಮಾಡು. ನಾವು ಎಲ್ಲನೂ ಹೊಂದಿಸ್ಕೊಂತೀವಿ. ಇನ್ನು ಸಾಕು, ಯಾರ ಮಾತುಗಳನ್ನೂ ಕೇಳೋದು ಬೇಡ, ಎಂಥದನ್ನೂ ಬೇಡ. ಸಂಬಂಧಗಳು ಉಳಿಲಿ. ಯಾವನ್ನೋ ಕಟ್ಕೊಳ್ಳೋದಕ್ಕಿಂತ ಸಂಬಂಧ ಉಳ್ಕೊಳ್ಳೋದೇ ಎಷ್ಟೋ ವಾಸಿ ಅಲ್ವಾ? ಸರಿ ಕಣತ್ತೆ, ಆಯ್ತು. ನೀವು ಹೆಂಗೆ ಹೇಳಿದ್ರೆ ಹಂಗೇನೆ ನೀಯ. ಅಜ್ಜಿ ಅಜ್ಜಿ, ನಿಮ್ಮ ಓಲೆ ಟೂ ಓಲೆ ಅಲ್ವಾ ಅಜ್ಜಿ? 2 ಇಯರಿಂಗ್ಸ್ ಇದ್ವಾ ಅಲ್ವಾ ಅಜ್ಜಿ ನಿಂದು? ಹೂ ಕಣಪ್ಪ, 2 ವಾಲಿಗಳೇನೇ ಇರೋದು. ಇನ್ನೇನು ಒಂದಿರ್ತಾವ? ಇಲ್ಲ 4 ಇರ್ತಾವ. ಒಂದು ಜೊತೆ ಅಂದಮೇಲೆ 2 ಇರೋದು. ಯಾಕ ಮಗ, ನೀನು ನೋಡಿದ್ದೇನಪ್ಪ? ನಾನು ನೋಡಿದ್ದೆ ಅಜ್ಜಿ. ಅಜ್ಜಿ ಅವೆರಡು ಪಳ 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 ಅಂತ ಹೊಳಿತಾ ಇದ್ವಲ್ಲ ಅಜ್ಜಿ, ನಾನು ನೋಡಿದ್ದೆ. ಅಜ್ಜಿ, ನೀನು ಓಲೆನ ತಗೊಂಡೋಗ್ಬಿಟ್ಟು ಅಂಗಡಿ ಕೊಟ್ರೆ ಅವರು ಹೊಟ್ಟೆ ತುಂಬ ನಮಗೆ ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಐಸ್ ಕ್ರೀಮ್ಸ್ ಎಲ್ಲಾನು ಕೊಟ್ರು. ಅಷ್ಟೇ ಅಲ್ಲ ಅಜ್ಜಿ, ಎಲ್ಲ ಕೊಟ್ಟಿದ್ದಾದ್ಮೇಲೆ ಅಂಕಲ್ ಕೈಲಿ 5000 10,000 ಐ ಡೋಂಟ್ ನೋ ಅಜ್ಜಿ, ತುಂಬಾ ಅಮೌಂಟ ಕೈ ಕೊಟ್ರು ಅಜ್ಜಿ. ಅದಕ್ಕೇನೆ ನಾನು ಅಷ್ಟೇನೆ ಇನ್ಮೇಲೆ ಮಮ್ಮಿ ವಾಲೆನ ತಗೊಂಡೋಗ್ಬಿಟ್ಟು ಅಂಗಡಿ ಕೊಡ್ತೀನಿ,
ಅವ್ರು ನನಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಐಸ್ ಕ್ರೀಮು ಎಲ್ಲಾನು ಕೊಟ್ಟು ನನಗೆ ಅವ್ರ ಅಮೌಂಟ್ ನನಗೇನೆ ಕೊಡ್ತಾರೆ. ತುಂಬಾ ಗುಡ್ ಐಡಿಯಾ ಅಲ್ವಾ ಅಜ್ಜಿ? ಯಾರಪ್ಪ ನಿಂಗೆ ಹೇಳಿದ್ದು ಇದೊಂದು ಒಳ್ಳೆ ಐಡಿಯಾ ಅಂತ ಹೇಳ್ಬಿಟ್ಟು? ಯಾವ ಬಡ್ಡಿ ಐಡಿಯಾ ಹೇಳ್ಕೊಡ್ತಾನೆ ನೀನ್ ಚಿಕ್ಕ ಮಗನಪ್ಪ. ಇಂಥವೆಲ್ಲನೂ ಕಲಿಬಾರ್ದು ಕಣಪ್ಪ ಮಗ, ಸರಿನಾ? ಹಂಗೆಲ್ಲನೂ ಅದು ಇದು ಅಂತ ಮಾತ್ರ ಕಲಿಯಕ್ ಹೋಗ್ಬಾರ್ದು. ವಾಲೆ ಬಂಗಾರದವು ಕಣಪ್ಪ, ಹಂಗೆಲ್ಲ ಕದಿಬಾರ್ದು. ಹೌದಾ? ಕದಿಯೋದ್ ಕೆಟ್ಟದ್ದ ಅಜ್ಜಿ? ಏ ಬಾರೋ ಹೋಗನ್ ಬಾರ ಸುಮ್ಕಿನ ನೀಯ. ಎಷ್ಟು ಅಂತ ಹೇಳ್ಬಿಟ್ಟು ಬರೀ ಮಾತಾಡ್ತಾನೆ. ಅತ್ತೆ ಇವನ್ನ ಕರ್ಕೊಂಡು ಹೋಗ್ತೀನಿ ಪಾಪ ಅಂಗಡಿನಾಗೆ. ಇನ್ನೂ ಅವ್ನಿಗೆ ತಿನ್ನೋದೆಲ್ಲ ಕೊಡಿಸ್ತೀನಿ ಪಾಪ. ಅವ್ನು ನನ್ನ ಶಾನಿ ಹಚ್ಕೊಂಡವನೇ, ಅದಕ್ಕೆ ನೀಯ ಕರ್ಕೊಂಡು ಹೋಗ್ತೀನಿ. ಬಾರು ಬಾರು ಹೋಗನ್ ಬಾರೋ. ಅಂಕಲ್ ಇರಿ ಅಂಕಲ್, ಒಂದು ನಿಮಿಷ, ನಾನು ಅಜ್ಜಿಗೆ ಏನೋ ಹೇಳ್ತಾ ಇದ್ದೀನಿ. ಅಜ್ಜಿ ಅಜ್ಜಿ ನಿಮ್ಮ ಓಲೆ ಕೊಡಜ್ಜಿ, ನಿಮ್ಮ ಓಲೆ ಕೊಡಜ್ಜಿ. ನನಗೆ ಅಂಗಡಿಗೆ ಹೋಗ್ಬಿಟ್ಟು ನಾನು ತಿನ್ಕೊಬಿಟ್ಟು ಬರ್ತೀನಿ ಅಂಕಲ್ ಜೊತೆ. ಬರೀ ಈಗಿನ ಕಾಲದವರು ಇಂಥ ಬುದ್ಧಿನೇ ನೀ ಕಲಿಯೋದು, ಬೇರೆ ಬುದ್ಧಿ ಏನೂ ಕಲಿಯೋಕ್ಕಿಲ್ಲ. ಅದೇನು ಅಮ್ಮಗಳದು ಏನು ಅಂತ ಎತ್ತು ಬಿಸಾಕ್ತಾರೋ ಮಕ್ಳಿಗೆ, ಒಂದೂ ಏನೂ ಬುದ್ಧಿ ಹೇಳ್ಕೊಡಕ್ಕಿಲ್ಲ, ಮಾಡಕ್ಕಿಲ್ಲ. ಯಾರಪ್ಪ ನಿಂಗೆ ಹೇಳ್ಕೊಟ್ಟಿದ್ದು ಅಂಗಡಿಗೆ ವಾಲೆ ತಗೊಂಡು ಹೋಗ್ಬಿಟ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ಟು? ಯಾವನ್ ಹೇಳ್ಕೊಟ್ಟ ನಿಂಗೆ? ಅಂತ ಕೆಲಸ ಎಲ್ಲ ಮಾಡಬಾರ್ದು ಮೊಮ್ಮಗನೇ. ಪುಟಾಣಿ ಅಲ್ವಾ ನೀನು, ಹಂಗೆಲ್ಲ ಮಾಡಬಾರ್ದಪ್ಪ. ಅಜ್ಜಿ ಈ ಅಂಕಲ್ ಇದಾರಲ್ಲ, ಈ ಅಂಕಲ್ ಅಡ್ಗೆ ಮನೆಗೆ ಹೋದ್ರು. ಅಡ್ಗೆ ಮನೆಗೆ ಹೋಗಿದ್ದಕ್ಕೆ ಅಲ್ಲಿ ಓಲೆ ಸಿಕ್ತು, ಟೂ ಓಲೆ ಸಿಕ್ತು. ಅದನ್ನ ತಗೊಂಡು ಹೋಗ್ಬಿಟ್ಟು ಅಂಕಲ್ ಅಂಗಡಿಯವನಿಗೆ ಕೊಟ್ರು. ಅವ್ರು ಅದಕ್ಕೆ ಖುಷಿ ಆಗ್ಬಿಟ್ಟು ಅಯ್ಯೋ ಅಂತ ಹೇಳ್ಬಿಟ್ಟು ನನಗೆ ಏನೇನ್ ಬೇಕೋ ಎಲ್ಲ ತಿನ್ನಕ್ಕೆಲ್ಲ ಕೊಟ್ರು. ಆಮೇಲೆ ಅಂಕಲ್ ಕೈಲಿ ಎಷ್ಟೊಂದು ದುಡ್ಡೆಲ್ಲನೂ ಕೊಟ್ರು ಅಜ್ಜಿ. ಆ ದುಡ್ಡನ್ನ ಎತ್ಕೊಂಡು ಅಂಕಲ್ ಹೋದ್ರು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಓಲೆ ಕೊಟ್ರೆ ಅವ್ರು ನಮ್ಗೆ ತಿನ್ನಕ್ಕೆಲ್ಲನೂ ಕೊಡ್ತಾರೆ. ಈ ಅಂಕಲ್ನೇ ಕೇಳ್ರಿ, ಈ ಅಂಕಲ್ ಅಡ್ಗೆ ಮನೆಗಿಂದ ಓಲೆ ತಗೊಂಡು ಹೋಗಿದ್ದು. ಅಜ್ಜಿ ನನಗೂ ಅಡ್ಗೆ ಮನೆಯಿಂದ ಒಂದೇ ಒಂದು ಓಲೆನ ತೆಕ್ಕೊಡಿ ಅಜ್ಜಿ, ನಾನು ತಗೊಂಡು ಹೋಗ್ಬಿಟ್ಟು ನಿಮಗೆ ದುಡ್ಡು ತಂದು ಕೊಡ್ತೀನಿ. ಇಲ್ಲೇ ಏನೇನೋ ಹೇಳ್ತಿದ್ಯಲ್ಲ ನೀನು. ಬಾರ್ಲಾ ನಮ್ಮ ಅತ್ತೆ ನಮ್ಮ ಮಜ್ಜಿ ಎಲ್ಲ ಏನೇನು ಕಳಕಿಲ್ಲ ನನ್ನ ಬಗ್ಗೆ. ನೀನೇನೇನೋ ಪಿನ್ ಇಟ್ಬಿಟ್ರೆ. ಏಯ್ ಬಾ ಹೋಗೋಣ ಸುಮ್ಕಿನ ನೀಯ. ನಿಂಗೆ ಅದನ್ನ ಚಾಕ್ಲೇಟ್ ಬಿಸ್ಕೆಟ್ ಅಂತ ಹೇಳಿದ್ದಲ್ಲ, ಕೊಡಿಸ್ತೀನಿ ಬಾ ಸುಮ್ಕಿನ ನೀಯ. ಏನೇನೇನೋ ಹೇಳ್ತಾನೆ ಪ್ರಕೃತಿ ಮಣ್ಣ ಹೇಳ್ದಂಗೆ. ಅಜ್ಜಿ ಅತ್ತೆ ಅಯ್ಯೋ ಪಾಪ ಇವ್ನ ನಾನು ನೋಡ್ಕೊತೀನಿ, ನೀವು ಆರಾಮಾಗಿ ನೀಯ ಇರ್ರಿ. ಸರಿನಾ? ಬಾರೋ ಬಾ ಅಂತ ಕರಿತೀನಿ ತಾನೆ. ಸುಮ್ಕಿನ ನೀಯ ಬಾ ನನ್ನ ಜೊತೆ, ಸುಮ್ಕಿನ ನೀಯ ಬಾ. ಒಂದು ನಿಮಿಷ ಇರಿ ಹೇಳಿ ಅಂದ್ರೆ ಮೊಮ್ಮಗನೇ, ಅಡ್ಗೆ ಮನೆಯಿಂದ ವಾಲೆ ಯಾರಪ್ಪ ತಗೊಂಡ್ಬಿಟ್ಟು ಬಂದಿದ್ದು? ಈ ಅಂಕಲ್ನೇ. ನಿಜವಾಗೂ ಹೇಳು, ನೀನ್ ನಿಜವಾಗೂ ನೋಡ್ದ ಆ ಓಲೆ ಅಡ್ಗೆ ಮನೆಯಿಂದ ತಗೊಂಡ್ಬಿಟ್ಟು ಬಂದಿದ್ದ ಅಂಕಲ್ಲು? ಓ ಅಜ್ಜಿ, ಅಡ್ಗೆ ಮನೆಯಿಂದ ತಗೊಂಡ್ಬಿಟ್ಟು ಬಂತು. ಆಮೇಲೆ ತಗೊಂಡು ಹೋಗ್ಬಿಟ್ಟು ಅಂಗಡಿಗೆ ಕೊಟ್ವಿ. ಅಂಗಡಿನವರೆಲ್ಲ ನಮ್ಗೆ ತಿನ್ನಕ್ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲನೂ ಕೊಟ್ರು. ಕೇಳಿಸ್ಕೊಂಡ್ರ ಅತ್ತೆ? ಮಕ್ಳು ಯಾರನ್ನೂ ಸುಳ್ಳು ಹೇಳಕ್ಕಿಲ್ಲ. ಸುಳ್ಳು ಹೇಳೋರೆಲ್ಲನೂ ಕಂತ್ರಿ ನನ್ನ ಮಕ್ಕಳು. ಇಂಥ ಚಿಕ್ಕ ಮಗನ ಬಾಯಿಂದ ನಿಜ ಗೊತ್ತಾಯ್ತೆ ಅಂದ್ರೆ ಹೀಗಾದ್ರೂ ಗೊತ್ತಾಯ್ತಾ? ಕದ್ದಿರೋರು ಯಾರು ಅಂತ ಹೇಳ್ಬಿಟ್ಟು ಅನ್ಯಾಯವಾಗಿ ಪಾಪ ಆ ಚೀನಾ ಹುಡುಗನ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸ್ಬಿಟ್ರಿ ನೀವಂತೂ. ಅದಕ್ಕೆ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ದೊಡ್ಡರು ಹೇಳಿರೋದು. ಛೇ 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 ಪಾಪ ನನ್ನ ಮಗಳು ಹಂಗೇನಿ ಆ ಚೀನಾ ಹುಡುಗ ಇಬ್ರು ಮುನಿಸ್ಕೊಂಡು ಹೋಯ್ತಾವ್ರೆ. ಅಪ್ಪ ಈಗಾದ್ರೂ ಸ್ವಲ್ಪ ನಂಗೆ ಸಮಾಧಾನ ಆಯ್ತು. ಹೋಗ್ಬಿಟ್ಟು ಕರ್ಕೊಂಡನ ಬರ್ತೀನಿ ರೀ. ಛೀ ಅಜ್ಜಿ ಓಲೆ ಕದಿತ್ಯಾ? ಅಜ್ಜಿ ಆ ಓಲೆ ಮೇಲೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ರು ಗೊತ್ತಮ್ಮವ? ಓಲೆ ಕದ್ದಿದ್ಯಾ ಅಂತಂದ್ರೆ ಹೇಳಕ್ ಕಣಕ್ಕೇನೆ ಒಂಥರ ನಾಚಿಕೆ ಆಗುತ್ತೆ ನನ್ಗಂತೂ. ಹಬ್ಬಬ್ಬಬ್ಬ ಛೀ 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 ಛೀ, ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನಂತೂ. ಅದು 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 ಇದಲ್ಲ ಅದು. ಅಪ್ಪ ಬಿಡು,